ಅರವಿಂದಮ್ಮ, ಇಬ್ರು ಜಾತಕನು ತುಂಬಾ ಚೆನ್ನಾಗಿ ಕೂಡ್ ಬರ್ತಾ ಇದೆ. ಆದ್ರೆ ಒಂದು ಚಿಕ್ಕದಾಗಿ ಅಡಚಣೆ ಇದೆ. ಏಳು ತಿಂಗಳಾದ್ಮೇಲೆ ಇವ್ರ ಜಾತಕದ ಪ್ರಕಾರ ಒಳ್ಳೆ ಮುಹೂರ್ತ ಇದೆಯಮ್ಮ. 7 ತಿಂಗಳಾದ್ಮೇಲ? ತುಂಬಾ ದೂರ ಇದೆಯಲ್ಲ. ಹೌದಮ್ಮ. 7 ತಿಂಗಳಲ್ವಾ, ಬೇಗ ಮುಗ್ದು ಹೋಗ್ಬಿಡುತ್ತೆ. ಇಬ್ರು ಸುಖವಾಗಿರೋದೇ ನಮಗ್ ಮುಖ್ಯ. ಅನಿರುದ್ಧ್, ಪರಿಣಿಕಾ ಹತ್ರನೂ ಒಂದು ಮಾತು ಕೇಳಿದ್ರೆ ಚೆನ್ನಾಗಿರುತ್ತೆ. ಅವಳಿಗೆ ಈ ಮದುವೆ ಇಷ್ಟ ಇದೆಯೋ ಇಲ್ವೋ? ಅದ್ರಲ್ಲೇನಿದೆ ಪರಿಣಿಕಾ, ನಿನಗೆ ಹುಡುಗ ಇಷ್ಟ ಆದ್ನಾ? ಪರಿಣಿಕಾ, ಹೇಳಮ್ಮ, ಇಷ್ಟ ಆದ್ನಾ? ಹೇಳ್ ಪರ್ಣಿಕಾ, ಹುಡುಗ ಇಷ್ಟ ಆದ್ನಾ? ಪರಿಣಿಕಾ, ಹೇಳು ಪರ್ಣಿಕಾ, ಹೇಳು. ಇಷ್ಟ ಆಗ್ಲಿಲ್ಲ. ಪರಿಣಿಕಾ, ಏನ್ ಪರ್ಣಿಕಾ ನೀ ಹೇಳ್ತಿರೋದು? ಹುಡುಗನ್ ಸರಿಗ್ ನೋಡಿದ್ಯಾ? ಎಷ್ಟು ಸಲ ನೋಡಿದ್ರು ನಾನು ಹೇಳೋದು ಒಂದೇ, ನನಗೆ ಮದ್ವೆ ಇಷ್ಟ ಇಲ್ಲ. ಪರಿಣಿಕಾ, ಮಹಿ ಹತ್ರ ಏನಾದ್ರೂ ಮಾತಾಡ್ಬೇಕು ಅಂದ್ರೆ ಮಾತಾಡು. ಅನಿರುದ್ಧ್, ಬಲವಂತ ಮಾಡಬೇಡ. ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾಳೆ ತಾನೆ. ಒಂದ್ ನಿಮಿಷ ಇರಿ, ನಾನ್ ಮಾತಾಡ್ ಬರ್ತೀನಿ. ಬಾ ಬಾ. ನಿಮ್ಮ ಪ್ರಯತ್ನನ ನೀವು ಮಾಡಿ, ಉಳಿದಿದ್ದನ್ನ ಆ ಶಿವ ನೋಡ್ಕೋತಾನೆ. ಅಮ್ಮ ಪುಣ್ಯ, ಆ ತಾಯಿ ಗಂಡಾಂತರ ಇದೆ ಅಂತ ಹೇಳಿದರೆ ಹೊರತು ನಿನ್ ಮಗು ನಿನ್ನಿಂದ ದೂರ ಆಗುತ್ತೆ ಅಂತಲ್ಲ. ಎಲ್ರಿಗೂ ಧೈರ್ಯ ಹೇಳೋ ನೀನೇ ಹೀಗ್ ಮಾಡಿದ್ರೆ ಹೇಗೆ ಹೇಳು? ನೀನ್ ಪೂಜೆ ಮಾಡು ಈ ನಾಗಮ್ಮ ನಿನಗ್ ಕಷ್ಟ ಬಂದಾಗ ನಿನ್ ಕೈ ಹಿಡಿದೇ ಇರ್ತಾರ? ಇದೆಲ್ಲದಕ್ಕೂ ಕಾರಣ ಆ ಮಾಯನೆ. ಅವಳನ್ನ ಸಾಯಿಸ್ಬೇಕು, ಇಲ್ಲ ಅವಳನ್ನ ಈ ಮನೆಯಿಂದ ಅವಳ ಲೋಕಕ್ಕೆ ಕಳಿಸ್ಬೇಕು. ಮಾಯಾ, ಮುಗೀತು ಕಣೆ, ಬರ್ತಿದ್ದೀನಿ. ಅಕ್ಕ, ಅತ್ತೆ ಹೇಳ್ತಿರೋದ್ ನಿಜ. ನಾವ್ ಯಾರು ನಿನ್ ಜೊತೆ ಇಲ್ದೇ ಇದ್ದಾಗ ಆ ತಾಯಿನೇ ನಿನ್ ಜೊತೆಲಿದ್ದಿದ್ದು. ಈಗ ನಾವೆಲ್ಲರೂ ಇದೀವಿ, ಮಗುನ ಕಾಪಾಡ್ಕೊಳಕ್ಕಾಗಲ್ವಾ ಹೇಳು? ಬನ್ನಿ ಮನೆಗೆ ಹೋಗೋಣ. ಅಮ್ಮ ಚೌಡಮ್ಮ, ಅಮ್ಮ ನನ್ ಜೊತೆ ಕಳಿಬೇಕು ಅಂತಿದ್ದಿದ್ ಪ್ರತಿ ಕ್ಷಣನೂ ಇವಾಗ ನಾನ್ ಅಮ್ಮನ್ ಜೊತೆ ಕಳಿಬೇಕು. ಅಮ್ಮ ಅರವಿಂದ, ನಿನ್ ಸೊಸೆಗೆ ಆಶೀರ್ವಾದ ಮಾಡಿ ಕಾರ್ಯಕ್ರಮ ಶುರು ಮಾಡಮ್ಮ. ಆಗ್ಲಿ.
ನೀವೆಲ್ಲರೂ ಬಂದು ಬಾಗಿನ ತಗೊಳ್ಳಿ. ನನ್ ಕಣ್ಣೆದುರಿಗೆನೆ ನಾನಿರ್ಬೇಕಾಗಿದ್ದ ಜಾಗದಲ್ಲಿ ನೀನಿಂದು ಸಂತೋಷ ಪಡ್ತಿದ್ಯಲ್ಲ, ಇದನ್ನ ಹೇಗ್ ಸಹಿಸೋದು? ವರ್ಮಾ ಸುರೇಂದ್ರನ್ನ ಇಷ್ಟು ದಿನ ಆದ್ರೂ ಸಾಯಿಸಕ್ಕಾಗಿಲ್ಲ ಅಂದ್ರೆ ಪುಣ್ಯ ಗೆಲ್ತಾಳ ಇಲ್ಲ ನನ್ ಬಲಹೀನತನ? ನನ್ ದ್ವೇಷ ತೀರ್ದೇ ಇರೋದಕ್ಕೆ, ಅನಿರುದ್ಧ್ ನನಗ್ ಸಿಗದೆ ಇರೋದಕ್ಕೆ ಕಾರಣ ಆಗಿರೋ ಈ ಪುಣ್ಯನ ಆದಷ್ಟು ಬೇಗ ಸಾಯಿಸ್ಬೇಕು. ಮಹಾದೇವಿ ಈ ಭೂಮಿ ಮೇಲೆ ಬರಬಾರ್ದು. ಇವತ್ತು ಪುಣ್ಯ ಸಾವನ್ನ ಯಾರಿಂದನೂ ತಡೆಯಕ್ಕಾಗಲ್ಲ.